ಫೈನಲ್ ಪಂದ್ಯದಲ್ಲಿ ಚಿಟ್ಗೇರಿ ಹಾಗೂ ಕಾದು ನೋಡ್ಬೇಕು ತಮ್ಮ ತಂಡಕ್ಕೆ ಯಾವ ರೀತಿ ಆಸರೆ ಆಗ್ತಾರೆ ಎಂದು. ಶಿವರಾಮೇಶ್ವರ ಹಾಗೂ ಚಿಟ್ಗೇರಿ ಹಣಾಹಳಿ ಪಂದ್ಯ. ರೈಟ್ ನಲ್ಲಿ 0-3 ಉದ್ದನೆಯ ಆಟಗಾರ. ರಸ್ತೆ ಬದಿಯಲ್ಲಿರುವಂತಹ ಗಾಡಿಗಳು ವಾಹನ ಚಲಾವಣೆಗೆ ಯಾವುದೇ ಅಡಚಣೆ ಮಾಡಬಾರ್ದು. ಯಾವುದಾದರೂ ವಾಹನ ಅಡ್ಡ ಇದ್ದಲ್ಲಿ ತೆಗಿಬೇಕು. ಗಾಡಿಯಲ್ಲಿ ಯಾವ ರೀತಿ ತಮ್ಮ ತಂಡಕ್ಕೆ ನೆರವಾಗ್ತಾರೆ ಎಂದು ಕಾದು ನೋಡಬೇಕು. ಯಾವುದೇ ಅಂಕ ಗಳಿಕೆ ಇಲ್ಲ. ಚಿತ್ರೂರು ತಂಡದಿಂದ ದಾಳಿ. ಚಿಟ್ಗೇರಿ ತಂಡದ ದಾಂಡಿಗ ಲೋಹಿತ ನವಿ 09 ಶೂನ್ಯ. ಉತ್ತಮವಾಗಿ ಪಂದ್ಯ ಮಂದಗತಿಯಲ್ಲಿ ಸಾಗಿ ಬರ್ತಾ ಇದೆ. ಪಂಚಗಲಿಬಿಲಿ ತಂಡದಲ್ಲಿ ಕೊಂಚ ಗಲಿಬಿಲಿ. ಗಾಳಿಯಲ್ಲಿ ಭೂಮಿ. ಅದ್ಭುತವಾದ ಫೈನಲ್ ಹಣಾಹಣಿ. ಚಮ್ಮದ ಗೂಳಿ. ಜರ್ಸಿ ನಂಬರ್ 17 ಆಟಗಾರ ಗೋಳಿ. ಈಗ ಕಾದು ನೋಡಬೇಕು ಎಷ್ಟು ಅಂಕ ಪಡೆಯುತ್ತಾರೆ. ಚಿಟ್ಗೇರಿ ಕದಿಯುವಲ್ಲಿ ಯಶಸ್ವಿಯಾದ ಗೋಳಿ. ಬಾಲಿಯಲ್ಲಿ ಲೋಕೇಶ್ ಯಾವ ರೀತಿ ತಮ್ಮ ತಂಡಕ್ಕೆ ನೆರವಾಗ್ತಾರೆ ಅಂತ ಕಾದು ನೋಡಬೇಕು. ಒಂದು ಸಮದಲ್ಲಿ ಪಂದ್ಯ ಮೂಡಿ ಬರ್ತಾ ಇದೆ. ಮಂದಗತಿಯ ಆಟ. ಅದೇ ರೀತಿ ಒಂದು ಅಂಕದ ಸೇರ್ಪಡ. ಬೆಳಗ್ಗೆ ಜಾರಿದ ಸೇತು 2-1. ಜೀವನಗರ ಆಟಗಾರ ಜಾಣನಾಗಿದ್ದಾದ್ರೆ ಉತ್ತಮವಾದ ಅಂಕಗಳ ಮೂಲಕ ಮನೋರವರ ಬಂಧನ. ಅಲ್ಲ ಚೇತು ಗುಂಡನ್ ಸ್ಪ್ರೇ ಬೇಕು ಸ್ಪ್ರೇ. ದಾಳಿಯಲ್ಲಿ ನವೀನ 5 ಡಿಫೆನ್ಸ್ ನಲ್ಲಿ ಟಚ್ ಪಾಯಿಂಟ್. ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ಮೂಲಕ ತಂಡಕ್ಕೆ ಇನ್ನೊಂದು ಅಂಕದ ಸೇರ್ಪಡ. ಶುಭು ನಿಮ್ಮ ಹಮೀದ್ ಅವರ ಬಂಧನ. ಇನ್ನೊಂದು ಅಂಕದ ಸೇರ್ಪಡ. 5-1. 4 ಅಂಕದ ಮುನ್ನಡೆಯಲ್ಲಿ ನಂದಿಕೇಶ್ವರ ಚಿಟ್ಗೇರಿ ತಂಡ. ಉಳಿದಂತಹ ಆಟಗಾರರು ತಮ್ಮ ತಂಡಕ್ಕೆ ಯಾವ ರೀತಿಯಲ್ಲಿ ನೆರವಾಗ್ತಾರೆ ಅಂತ ಕಾದು ನೋಡಬೇಕು. ಡಿಫೆನ್ಸ್ ನಲ್ಲಿ ಗೋಳಿ ತಮ್ಮ ದಾಳಿಯನ್ನ ಮಾಡ್ತಾ ಇದ್ದಾರೆ. ಎಷ್ಟು ಅಂಕಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಎಂದು. ಜರ್ಸಿ ನಂಬರ್ 17 ಆಟಗಾರ ಗೋಳಿ. ಯಾವುದೇ ಪರ್ಶೂಟ್ ನಲ್ಲಿ ಚಪ್ಪಲತೆಯನ್ನು ಕಂಡಂತಹ ಆಟಗಾರ ಕಾದು ನೋಡಬೇಕು. ಒಂದು ಅಂಕದ ಸೇರ್ಪಡ. ತಂಡದ ಅಂಕ 5-2. ಕೇವಲ 3 ಅಂಕದ ಮುನ್ನಡೆಯಲ್ಲಿ ಚಿಟ್ಗೇರಿ ತಂಡ. ದಾಳಿಯಲ್ಲಿ ನವೀನ
ಲೈನ್ ನಂಬರ್ ಲಾಲಿ ರೈಡಿಂಗ್ ನಲ್ಲಿ ಜಾನು ತಮ್ಮ ತಂಡಕ್ಕೆ ಯಾವ ರೀತಿ ಆಸರಾಗ್ತಾರೆ ಅಂತ ಕಾದು ನೋಡಬೇಕು. ಉತ್ತಮವಾದ ಪರ್ಶೂಟ್ನ ಮೂಲಕ ಒಂದು ಅಂಕವನ್ನು ಈಗಾಗಲೇ ತೆಗೆದುಕೊಂಡು ಹೋಗಿದ್ದು. ಉತ್ತಮವಾದ ಕಿಕ್ನ ಯತ್ನ. ದಾಡು ಕೂಟಿದೆ, ಆದರೆ ಕಿಕ್ ತಪ್ಪಿಸ್ಕೋಬೇಕು. ಪರ್ಶೂಟ್ನ ಯತ್ನ ಆದ್ರೆ ವಿಫಲ. ಪಂದ್ಯ ಹೋಗಿದ ಕೂಡಲೇ ನಮ್ಮ ಲಾಲಿ ಅವರು ಡ್ಯಾನ್ಸ್ ಮಾಡಲಿದ್ದಾರೆ. 85 ಮಂಜ. ದಾಳಿಯಲ್ಲಿ ಕೇತು 03ರ ಆಟಗಾರ ಮರಳಿ ಗೂಡಿಗೆ. ದಾಳಿಯಲ್ಲಿ 07 ಆಟಗಾರ ಜಾನು ತಮ್ಮ ತಂಡಕ್ಕೆ ಯಾವ ರೀತಿ ಆಸರಾಗ್ತಾರೆ ಅಂತ ಕಾದು ನೋಡ್ಬೇಕು. ಯಾಕಂದ್ರೆ ತಮ್ಮ ತಂಡ ಈಗಾಗಲೇ 3 ಅಂಕಗಳ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ. ಅದ್ಭುತವಾದ ರೈಡಿಂಗ್ ನ ಯತ್ನದಲ್ಲಿ ಜಾನು. ಮರಳಿ ಗೂಡಿಗೆ ದಾಳಿಯಲ್ಲಿ ನವೀನ್ ಎಕ್ಸ್ಪ್ರೆಸ್ ಒಂದು ಅಂಕದ ಸೇರ್ಪಡೆ. ಮತ್ತೆ ದಾಳಿಯಲ್ಲಿ 07 ಆಟಗಾರ ಜಾನು. ನಾಲ್ಕು ಅಂಕದ ಮುನ್ನಡೆಯಲ್ಲಿ ಚಿಕ್ಕಗೇರಿ ತಂಡ 6-7. ಮೊದಲಾರ್ಧದ ಮುಕ್ತಾಯಕ್ಕೆ ನಮ್ಮ ಹೆಬ್ಬಾರ್ ಬಯಸಿಗೆ. ದ್ವಿತೀಯಾರ್ಧದ ಮೊದಲ ರೈಡ್ನಲ್ಲಿ ನವೀನ್. ಇರುವಂತಹ 3 ಆಟಗಾರರು ತಮ್ಮ ತಂಡಕ್ಕೆ ಚಿಪ್ಪಟ್ಟ ಕಲಾನು ಇರ್ತದೆ. ಒಂದು ವೇಳೆ ಟೈಕರ್ ಆದಲ್ಲಿ ತಂಡಕ್ಕೆ 2 ಅಂಕಗಳ ಸೇರ್ಪಡೆ ಆಗ್ತದೆ. ಆದರೆ ಸಮಯ ವ್ಯರ್ಥ ಮಾಡುವಲ್ಲಿ ಬಹುಶಃ ನವೀನ್ ರವರು ಸಫಲತೆಯನ್ನು ಕಂಡಿದ್ದಾರೆ ಅಂತ ಕಾಣ್ತದೆ. ದಾಳಿಯಲ್ಲಿ ಜಾನು. ಅದ್ಭುತವಾದಂತಹ ಯತ್ನ ಆಗಿತ್ತು, ಆದ್ರೆ ಕಾದು ನೋಡ್ಬೇಕು. ಉತ್ತಮವಾದಂತಹ 1 ಅಂಕದ ಸೇರ್ಪಡೆ ಹೆಬ್ಬಾರ್ ತಂಡಕ್ಕೆ. ಕೊಂಚ ಗಲಿಬಿಲಿಯಲ್ಲಿ ಲೋಹಿತ 3 ಅಂಕದ ಮುನ್ನಡೆಯಲ್ಲಿ ನಂದಿಕೇಶ್ವರ ಚಿಕ್ಕಗೇರಿ ತಂಡ. ಉತ್ತಮ ಪಾದಚಲನೆಯಲ್ಲಿ ನವೀನ್. ಕಾದು ನೋಡಬೇಕು ಎಷ್ಟು ಅಂಕವನ್ನು ಪಡೆಯುತ್ತಾರೆ ಎಂದು. ಯಾವುದೇ ರೀತಿ ಪರ್ಶೂಟ್ ಮಾಡುವಲ್ಲಿ ಕೊಂಚ ಗಲಿಬಿಲಿ ಆಯ್ತು. ನಿಧಾನಗತಿಯಲ್ಲಿ ಸಾಗುತ್ತಿರುವ ಪಂದ್ಯ. ಮಂದಗತಿಯಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಕಾದು ನೋಡ್ಬೇಕು ಕೊನೆಯ ವಿಜಯ ಮಾಲೆ ಯಾರಿಗೆ ಸೇರ್ತದೆ ಅಂತ. ಇನ್ನೊಂದು ಅಂಕದ ಸೇರ್ಪಡೆ ಶಿವರಾಮ್ ಹೆಬ್ಬಾರ್ ಬಾಯ್ಸ್ ತಂಡಕ್ಕೆ ಜಾನರ್ ಅವರಿಂದ ಹನಿ ಕೂಡಿ ಅಲ್ಲ ಎಂಬಂತೆ 4-6ರಲ್ಲಿ ಪಂದ್ಯ ಮೂಡಿ ಬರ್ತಾ ಇದೆ. ಕೇವಲ 2 ಅಂಕದ ಮುನ್ನಡೆಯಲ್ಲಿ ಚಿಕ್ಕಗೇರಿ ತಂಡ. ಗೋಳಿಯಲ್ಲಿ ಇನ್ನೊಮ್ಮೆ 09 ಆಟಗಾರ ನವೀನ. ಇನ್ನೊಂದು ಅಂಕದ ಕೊನೆಯ 5 ನಿಮಿಷದ ಆಟ ಮಾತ್ರವಾಗಿ 2 ತಂಡದ ಆಟಗಾರರ ಗಮನಕ್ಕೆ. ದಾಳಿಯಲ್ಲಿ ಪ್ರಕಾಶ ಮಂಜು. ಕಾದು ಮಾಡಬೇಕು ಪ್ರಕಾಶ್ ರವರು ತಮ್ಮ ತಂಡಕ್ಕೆ. ಸೂರ್ಯ ಈಗಾಗಲೇ ಭೂಮಿಗೆ ಪ್ರಕಾಶವನ್ನು ನೀಡಿರುವ ಹಾಗೆ ತಮ್ಮ ತಂಡಕ್ಕೆ ಯಾವ ರೀತಿಯಲ್ಲಿ ಪ್ರಕಾಶತೆಯನ್ನು ನೀಡ್ತಾರೆ ಎಂದು. ಬೋನಸ್ ಅಂಕ ಸತತವಾಗಿ ರೈಡ್ನಲ್ಲಿ ನವೀನ.
ಅಂಕಪಟ್ಟಿಯಲ್ಲಿ ಅಂಕ ಹೀಗಿದೆ. ಚಿಪ್ಪಗೇರಿ ತಂಡ 7, ಶಿವರಾಮ್ ಹೆಬ್ಬಾರ್ 5. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ. ಅಯ್ಯಪ್ಪ. ಇನ್ನೊಮ್ಮೆ ದಾಳಿಯಲ್ಲಿ ಪ್ರಕಾಶ ಈಗಾಗಲೇ ಪ್ರಕಾಶದ ಬೆಳಕನ್ನು ತಮ್ಮ ತಂಡಕ್ಕೆ ಬೋನಸ್ ಮೂಲಕ ನೀಡಿದ್ದಾರೆ. ಉತ್ತಮವಾದ ಡಬಲ್ ಟೈ ಹೋಲ್ಡ್. ಹಜಾಬ್ನಲ್ಲಿ ಹೊಮ್ಮುತ್ತಿರುವ ಜಗ್ಗು. ಇನ್ನೊಮ್ಮೆ 3 ಆಟಗಾರರಿಗೆ ಇಳಿದ ಶ್ರೀ ಶಿವರಾಮ್ ಹೆಬ್ಬಾರ್ ಬಾಯ್ಸ್ ತಂಡ. ಸೂಪರ್ ಟ್ಯಾಕಲ್ ನಲ್ಲಿ ಒಂದು ಒಳ್ಳೆ ಟ್ಯಾಕಲ್ ಆದರೆ ಉತ್ತಮವಾದ ರನ್ನಿಂಗ್ ಆಂಟಸ್ ಮೂಲಕ ಇನ್ನೊಂದು ಅಂಕದ ಸೇರ್ಪಡೆ. ಕಬಡ್ಡಿ ಜಾನು 9-5. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ. 2 ತಂಡದ ಆಟಗಾರರ ಗಮನಕ್ಕೆ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ. 4 ಅಂಕದ ಮುನ್ನಡೆ. ಇನ್ನೊಮ್ಮೆ ಸತತವಾಗಿ ದ್ವಿತೀಯಾರ್ಧದಲ್ಲಿ ದಾಳಿಯನ್ನು ಮಾಡುತ್ತಿರುವ ನವೀನ. ನಂದಿಕೇಶ್ವರ ಚಿಪ್ಪಗೇರಿ ತಂಡದ ಆಟಗಾರ ನವೀನ. ಸಮಯವನ್ನು ವ್ಯರ್ಥ ಮಾಡುವ ಪ್ರಯತ್ನದಲ್ಲಿ ನವೀನ. ನಾಲ್ಕು ಅಂಕದ ಮುನ್ನಡೆಯಲ್ಲಿ 1 ಅಂಕದ ಸೇರ್ಪಡೆ. ಜಗ್ಗುರವರ ವಂದನ ತಂಡದ ಬಲಿಷ್ಠ ಆಟಗಾರನನ್ನು 6-9. 3 ಅಂಕದ ಮುನ್ನಡೆಯಲ್ಲಿ ಗುಳಿ ಚಿಪ್ಪಗೇರಿ ತಂಡ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ. 2 ತಂಡದ ಆಟಗಾರರ ಗಮನಕ್ಕೆ ಒಂದು ಸೂಪರ್ ಟ್ಯಾಕಲ್ ಆದಲ್ಲಿ 2 ಅಂಕದ 6-9. 3 ಅಂಕದ ಮುನ್ನಡೆಯಲ್ಲಿ ಚಿಪ್ಪಗೇರಿ ತಂಡ. ಕಾದು ನೋಡ್ಬೇಕು ತಮ್ಮ ತಂಡಕ್ಕೆ ಯಾವ ರೀತಿ ಆಸರೆ ಆಗ್ತಾರೆ ಅಂತ. ಜಾನುವಾರು ಇಲ್ಲಿಯವರೆಗೆ ಅದ್ಭುತ ಪ್ರದರ್ಶನವನ್ನು ನೀಡಿ ಬರ್ತಾ ಇದ್ರು. ರೈಡರ್ ಔಟ್ ಎಂಬ ನಿರ್ಣಯ. 10-6. ಇನ್ನೊಮ್ಮೆ 4 ಅಂಕದ ಮುನ್ನಡೆ. ಮಂದಗತಿಯಲ್ಲಿ ಸಾಗಿ ಬಂದಂತಹ ಪಂದ್ಯವನ್ನು ಈಗ 4 ಅಂಕದ ಮುನ್ನಡೆಯಲ್ಲಿ ತೆಗೆದುಕೊಂಡು ನಿಲ್ಲಿಸಿದ ನಂದಿಕೇಶ್ವರ ಚಿಪ್ಪಗೇರಿ ತಂಡ. ಕೊನೆಯ ನಿಮಿಷದ ಆಟ ಮಾತ್ರ ಬಾಕಿ. ದ್ವಿತೀಯಾರ್ಧದ 2ನೇ ಟೈಮ್ ಔಟ್. ಕಂಗಾಲ ಮಾಡ್ಕೊಳ್ಬೇಡ್ರಿ. ಲೋಕೇಶ ದಾಳಿಯಲ್ಲಿ ಕಾದು ನೋಡ್ಬೇಕು ತಮ್ಮ ತಂಡಕ್ಕೆ ಯಾವ ರೀತಿಯಲ್ಲಿ ಆಸರೆ ಆಗ್ತಾರೆ ಎಂದು. ಲೋಕಿ ಉತ್ತಮವಾದ ಬ್ಲಾಕ್. ನೀವು ಬಂದು ಬಿಡ್ಲಿ. ಲೈನ್ ನಂಬರ್ ಲಾಲಿ 1+2 3 ಪಾಯಿಂಟ್ ಆಲ್ ಔಟ್. ಈ ಮೂಲಕ ಅದ್ಭುತವಾದ